ಸಿನಿಮೆಯ ಶೈಲಿಯಲ್ಲಿ ಜಮೀನು ಕಬಳಿಕೆ ಆರೋಪ ಕೇಳಿ ಬಂದಿದೆ. ಕೋಲಾರದ ಮಾಲೂರಿನಲ್ಲಿ ವಿಚಿತ್ರ ಘಟನೆ ನಡೆದು ಹೋಗಿದೆ. ಸಿನಿಮೆಯ ರೀತಿಯಲ್ಲಿ ಜಮೀನು ಕಬಳಿಕೆ ಮಾಡಿದ್ದಾರೆ ಕಿಡಿಗೇಡಿಗಳು. ಕೋಲಾರದ ಮಾಲೂರಿನಲ್ಲಾಗಿರುವಂತಹ ವಿಚಿತ್ರ ಘಟನೆ ಇದು. 20 ಕೋಟಿ, ಬರೋಬ್ಬರಿ 20 ಕೋಟಿ ಬೆಲೆ ಬಾಳುವಂತಹ ಜಮೀನು ಕಬಳಿಕೆ ಆಗಿದೆ. ಇಲ್ಲಿ ಪುರಸನಹಳ್ಳಿಯಲ್ಲಿ ವೆಂಕಟಮ್ಮ ಎಂಬುವವರ ಜಮೀನು ಇದು. 20 ಕೋಟಿ ಬೆಲೆ ಬಾಳುತ್ತೆ. ಈ ಜಮೀನನ್ನ ಕಬಳಿಕೆ ಮಾಡಲಾಗಿದೆ. 45 ವರ್ಷಗಳ ಹಿಂದೆ ಈ ವೆಂಕಟಮ್ಮ ಮೃತಪಟ್ಟಿದ್ರು. ನೋಡಿ, 45 ವರ್ಷಗಳ ಹಿಂದೆ ಈ ಜಮೀನಿನ ಮಾಲೀಕರು ಮೃತಪಟ್ಟಿದ್ರು. ಈಗ ಅದೇ ಹೆಸರು ಬಳಸಿ ಜಮೀನು ಕಬಳಿಕೆ ಮಾಡಲಾಗಿದೆ. 45 ವರ್ಷಗಳ ಹಿಂದೆ ಮೃತಪಟ್ಟಿಯವರು ಇಲ್ಲಿ ಡಾಕ್ಯುಮೆಂಟ್ ಅಲ್ಲಿ ಈಗಲೂ ಕೂಡ ಜೀವಂತ ಆಗಿದ್ದಾರೆ. ಮೃತ ವೆಂಕಟಮ್ಮ ಅವರ ಬದಲಿಗೆ ಮತ್ತೋರ್ವ ವೃದ್ಧೆಯನ್ನ ಬಳಕೆ ಮಾಡಲಾಗಿದೆ. ಪುರಸನಹಳ್ಳಿಯ ವೆಂಕಟಮ್ಮ ಅನ್ನೋರ ಹೆಸರು ಬಳಸಿ ವಂಚನೆ ಮಾಡಲಾಗಿರೋದು. ಕೆಜಿಎಫ್ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಜಮೀನು ವರ್ಗಾವಣೆ ಆಗಿದೆ. ಹಾಗಾದ್ರೆ ಸಂಬಂಧಪಟ್ಟ ಅಧಿಕಾರಿಗಳು ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಫೂಲ್ ಆಗಿ ಹೋಗ್ಬಿಟ್ಟಿದ್ದಾರೆ. ಇಲ್ಲಿ ಪಕ್ಕದ ಜಮೀನು ಮಾಲೀಕ ಅಮರೇಶ್ ನಿಂದ ಕೃತ್ಯ ನಡೆದಿರೋದು. ಪಕ್ಕದ ಜಮೀನು ಮಾಲೀಕ ಈತನಿಗೆ ಗೊತ್ತಿದೆ 45 ವರ್ಷಗಳ ಹಿಂದೆನೆ ವೆಂಕಟಮ್ಮ ಸತ್ತು ಹೋಗಿದ್ದಾರೆ ಅಂತ. ಸೊ ಆತ ಪ್ಲಾನ್ ಅನ್ನ ಮಾಡಿಬಿಟ್ಟು ಅದೇ ವರ್ಷಕ್ಕೆ ಈಕ್ವಲ್ ಆಗುವಂತ ವೃದ್ಧೆಯನ್ನ ರೆಡಿ ಮಾಡಿ ಪಕ್ಕದ ಜಮೀನು ಮಾಲೀಕ ಅಮರೇಶ್ ಈ ಜಾಗವನ್ನ ಕಬಳಿಕೆ ಮಾಡಿದ್ದಾನೆ. ಅಷ್ಟಕ್ಕೂ ಆ ಜಮೀನು ಕ್ರಯ ಮಾಡ್ಕೊಂಡಿದ್ದು ಹೇಗೆ ಗೊತ್ತಾ? ಜಮೀನು ಹೊಡೆಯಲು ಭಾರಿ ಸ್ಕೆಚ್ ಹಾಕಿದ್ದ ಆ ಜಾಗದ ಪಕ್ಕದ ಜಾಗದ ಮಾಲೀಕ ಅಮರೇಶ್ ಅನ್ನೋ ವ್ಯಕ್ತಿ. ಯಾವ ರೀತಿ ಪ್ಲಾನ್ ಮಾಡಿದ್ದ ಹಾಗಾದ್ರೆ? ಕೇವಲ 5,000ಕ್ಕೆ ಕೋಟ್ಯಾಂತರ ಬೆಲೆಯ ಜಮೀನು ಲೂಟಿ ಮಾಡಿಬಿಟ್ಟಿದ್ದಾನೆ. 20 ಕೋಟಿಯ ಜಮೀನದು 5,000ಕ್ಕೆ ಕೋಟ್ಯಾಂತರ ಬೆಲೆಯ ಜಮೀನನ್ನ ಲೂಟಿ ಹೊಡೆದಿರೋದು. ಮೊದಲು ನಕಲಿ ವೆಂಕಟಮ್ಮನ ಮಗನ ಪರಿಚಯ ಆಗುತ್ತೆ ಇಲ್ಲಿ. ಆತನಿಗೆ ಮೊದಲಿಗೆ 5,000 ಮುಂಗಡ ಹಣ ನೀಡಿದ್ದ ಅಮರೇಶ್. ಅದಾದ್ಮೇಲೆ ಇನ್ನು ಸ್ವಲ್ಪ ದುಡ್ಡು ಕೊಡ್ತೀನಿ ಅಂತ ಪುಸಲಾಯಿಸಿರ್ತಾನೆ. ಜಮೀನು ವರ್ಗಾಯಿಸಿ 4 ತಿಂಗಳ ಬಳಿಕ ಪಡೆಯಲು ಸ್ಕೆಚ್ ಅನ್ನ ಮಾಡ್ತಾ ಇರ್ತಾನೆ. ಜೂನ್ 15ರಂದು ಅಮರೇಶ್ ಹೆಸರಿಗೆ ಜಮೀನು ವರ್ಗಾವಣೆ ಆಗುತ್ತೆ. 3 ಎಕರೆ ಜಮೀನು ಅಮರೇಶ್ ಹೆಸರಿಗೆ ವರ್ಗಾವಣೆ ಆಗುತ್ತೆ. ಕೆಜಿಎಫ್ ತಾಲೂಕು ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ವರ್ಗಾವಣೆ ಪ್ರಕ್ರಿಯೆ ಆಗುವುದು. ಕ್ರಯ ಪತ್ರದಲ್ಲಿ 1.30 ಕೋಟಿ ಹಣ ನೀಡಿರುವುದಾಗಿ ಉಲ್ಲೇಖ ಆಗಿದೆ. ಮಗನ ಮೂಲಕ ಇಲ್ಲಿ ಕೊಡ್ಸಿರೋ ರೀತಿ ಮಾಡಿಬಿಟ್ಟಿದ್ದಾರೆ. ಚೆಕ್ ಮೂಲಕ ಹಣ ಕೊಟ್ಟಿದ್ದೀನಿ ಅಂತ ಉಲ್ಲೇಖ ಮಾಡಿದ್ದಾನೆ ಅಮರೇಶ್. ನಕಲಿ ಆಧಾರ್ ಕಾರ್ಡ್ ದಾಖಲೆಗಳನ್ನು ಬಳಸಿ ಕ್ರಯದ ಕೆಲಸ ಆಗಿದೆ. ಈ ವಂಚನೆ ಗೊತ್ತಾಗ್ತಾ ಇದ್ದಂತೆ ಅಮರೇಶ್ ವಿರುದ್ಧ ದೂರು ದಾಖಲಾಗಿದೆ. ಮಾಲೂರು ಠಾಣೆಗೆ ವೆಂಕಟಮ್ಮ ಮೊಮ್ಮಗ ಚಂದ್ರಪ್ಪ ದೂರನ್ನ ಕೊಟ್ಟಿದ್ದಾರೆ. ಅದರಲ್ಲಿ ವೆಂಕಟಮ್ಮನವರ ಮೊಮ್ಮಗನ ಗಮನಕ್ಕೆ ಇದು ಬರುತ್ತೆ. ವೆಂಕಟಮ್ಮ ಮೊಮ್ಮಗ ಚಂದ್ರಪ್ಪ ದೂರನ್ನ ಕೊಡ್ತಾರೆ. ದೂರು ದಾಖಲಾಗ್ತಾ ಇದ್ದಂತೆ ಆ ಪಕ್ಕದ ಜಮೀನು ಮಾಲೀಕ ಅಮರೇಶ್ ಎಸ್ಕೇಪ್ ಆಗಿದ್ದಾನೆ. ಜಮೀನು ಮಾರಾಟಕ್ಕೆ ಸಹಕರಿಸಿದ ವೆಂಕಟಮ್ಮ, ಶ್ರೀನಿವಾಸ್, ಜ್ಯೋತಿ ಮೇಲೂ ಕೂಡ ಕೇಸ್ ದಾಖಲಾಗಿದೆ. ಜಮೀನು ಕಬಳಿಕೆದಾರರ ವಿರುದ್ಧ ಕ್ರಮಕ್ಕೆ ಒತ್ತಾಯ ಕೇಳಿ ಬರ್ತಾ ಇದೆ. ಇವೆಲ್ಲವನ್ನ ನೋಡ್ತಾ ಹೋಗೋದಾದ್ರೆ ಎಲ್ಲವೂ ಕೂಡ ಪ್ರೀ ಪ್ಲಾನ್ಡ್. ಯಾಕಂದ್ರೆ ಪಕ್ಕದ ಜಮೀನು ಮಾಲೀಕ ಅಮರೇಶ್ಗೆ ಗೊತ್ತಿರುತ್ತೆ ಈ ಜಾಗ 20 ಕೋಟಿ ಬೆಲೆ ಬಾಳುವಂತಹ ಜಾಗ ಏನಿದೆ ಅದು ವೆಂಕಟಮ್ಮನ್ಗೆ ಸೇರ್ಬೇಕು. ಅವ್ರು ಸತ್ತೋಗಿ 45 ವರ್ಷ ಆಯ್ತು, ಯಾರು ಕೂಡ ಈ ಕಡೆ ಬರ್ತಾ ಇಲ್ಲ. ಹೇಗಾದ್ರೂ ಮಾಡಿ ಈ ಜಾಗವನ್ನ ಕಬ್ಜಾ ಮಾಡೋಣ ಅಂತ ಹೇಳ್ಕೊಂಡು ಅಮರೇಶ್ ಪ್ಲಾನ್ ಅನ್ನ ಮಾಡ್ತಾನೆ. ಅದು ಕೂಡ ಸಿನಿಮಾ ರೇಂಜ್ಗೆ, ಸಿನಿಮಾ ಸ್ಟೈಲ್ ನಲ್ಲಿ ಈತ ಈ ಒಂದು ಪ್ಲಾನ್ ಅನ್ನ ಮಾಡ್ತಾನೆ. ನಕಲಿ ವೆಂಕಟಮ್ಮನನ್ನ ಕ್ರಿಯೇಟ್ ಮಾಡ್ತಾನೆ, ಸೃಷ್ಟಿ ಮಾಡ್ತಾನೆ. ಅದ್ರ ಜೊತೆಗೆ ವೆಂಕಟಮ್ಮನ ಮಗ ಅನ್ನೋ ರೀತಿ ಯಾರನ್ನ ಒಬ್ಬನ ತಂದು ಹಾಕ್ಬಿಟ್ಟು ಆತನ ಮೂಲಕ ವ್ಯವಹಾರವನ್ನ ಮಾಡೋ ರೀತಿ ಈ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿರುವಂತಹ ಅಧಿಕಾರಿಗಳನ್ನ ಮೋಸ ಮಾಡ್ಬಿಟ್ಟಿದ್ದಾನೆ. ಅವ್ರಿಗೂ ಕೂಡ ಕಣ್ಣಿಗೆ ಮಣ್ಣೆರಚುವಂತಹ ಕೆಲಸ ಮಾಡ್ಬಿಟ್ಟಿದ್ದಾನೆ. ಸೊ ಮಗನ ಮೂಲಕ ನಾನು ಜಮೀನನ್ನ ಪಡ್ಕೊಳ್ತಾ ಇದ್ದೀನಿ. 1.30 ಕೋಟಿ ಹಣವನ್ನ ಕೊಟ್ಟು 3 ಎಕರೆ ಜಮೀನನ್ನ ತನ್ನ ಹೆಸರಿಗೆ ಅಮರೇಶ್ ಇಲ್ಲಿ ಬರ್ಸ್ಕೊಂಡಿರ್ತಾನೆ. ಇಲ್ಲಿ ಅದು ನಮಗೆ ಗೊತ್ತಿಲ್ದಿರ ಇವರು ಏನು ಮಾಡ್ಯವ್ರೆ ಅಂದರೆ ಮೋಸ ಮಾಡಿ ಖಾತೆ ಇದು ರಿಜಿಸ್ಟರ್ ಮಾಡಿಸ್ಕೊಳಕ್ಕೆ ಹೋಗ್ಯವ್ರೆ. ಹೆಂಗೆ ಮೋಸ ಮಾಡ್ಯವ್ರೆ ಅಂದರೆ ವೆಂಕಟಮ್ಮ ನಮ್ಮ ಅಜ್ಜಿ, ವೆಂಕಟಮ್ಮ ನಮ್ಮ ಗಂಡ ನಾಗಪ್ಪ, ಬಿನ್ ನಾಗಪ್ಪ ಅಂಥವು ಹೇಳಿ ಅಂಥ ವೆಂಕಟಮ್ಮ ನಮ್ಮ ಕ್ಯಾಸ್ಟವ್ರನ್ನ ವೆಂಕಟಮ್ಮ ಸಿದ್ದಪ್ಪ ಅವರು ರಿಜಿಸ್ಟರ್ ಮಾಡಿಕೊಟ್ಟಿರೋರು. ಅವ್ರನ್ನ ಕರ್ಕೊಂಡೋಗಿ KGF ಆಗಿ ರಿಜಿಸ್ಟರ್ ಮಾಡಿಸವನೆ. ಯಾವುದೋ ಜಮೀನು ನಿನ್ನ ಹೆಸ್ರಿಗೆ ಮಾಡ್ತೀನಿ ಬಾ ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟು ತಾನೇ ಹೆಸರಿಗೆ ಮಾಡ್ಕೊಂಡವನೆ. ನನಗೆ ಗೊತ್ತಿಲ್ಲ. ಅಮರೇಶ್ ಅನ್ನೋರು ಪುರಸನಹಳ್ಳಿ ಗ್ರಾಮದಲ್ಲಿರುವ ಅಮರೇಶ್ ಅವರು ನೋಡಿ ಗೊತ್ತಿಲ್ದಿರ ಈ ಥರ ಮಾಡಿಸ್ಕೊಂಡ್ಬಿಟ್ಟವ್ರೆ. ಭೂಮಿಕಾಗಿ ಹೆಸರಿಗೆ ಮಾಡಿಸ್ಕೊಂಡವ್ರೆ. ಇದು 15ನೇ ತಾರೀಕು ಅದಕ್ಕೆ ಪಾಣಿ ರದ್ದು ಮಾಡಿದ್ದೀರಿ,
ಹಾಕ್ಕೊಡ್ದು ಅಂತೇಳಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಪೊಲೀಸ್ ಸ್ಟೇಷನ್ಗೆ ನಮ್ಗೆ ನ್ಯಾಯ ಕೊಡಿಸ್ಬೇಕಂತೇಳಿ. ಬಂಗಾರಪೇಟೆ ಕಡೆ ಆ ಕಡೆ ಒಂದು ಜಮೀನು ತೊಗೊಂಡಿದ್ದೀನಿ. ಅದನ್ನು ಈಗ ನನ್ನ ಹೆಸರಲ್ಲಿ ಮಾಡ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ. ನಿಮ್ಮ ತಾಯಿಯವ್ರ ಹೆಸರಿಗೆ ನಾನು ಮಾಡಿಬಿಟ್ಟು ಒಂದು 4-5 ತಿಂಗಳಾದಮೇಲೆ ಮತ್ತೆ ನಾನು ರಿಟರ್ನ್ ಮಾಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಹೇಳಿರ್ತಾರೆ. ಮತ್ತು ಅದಕ್ಕೆ ನಾನು ಒಪ್ಪಿ ಆಧಾರ್ ಕಾರ್ಡ್ ಕೊಟ್ಟಿರ್ತೀನಿ. ಈ ಪುರಸ್ಥಳ್ಳಿ ಸರ್ವೆ ನಂಬರ್ 78 ಈ ಥರ ಮಾಡ್ಕೊಳ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ. ಅವರು ನಮ್ಮೂರವರೇ ಸರ್. ಅವರು ನಾವು ಒಂದು ನಂಬಿಕೆ ಇತ್ತು ಅವ್ರ ಮೇಲೆ. ಮತ್ತು ಅವ್ರಿಗೇ ನಾವು ಒಂದು 6 ಗುಂಟೆ ಮತ್ತು ಒಂದು 30 ಗುಂಟೆ ಹಿಂದೆ ಜಮೀನು ನಾವೇ ಅವ್ರಿಗೆ ಮಾರಿರ್ತೀರಿ. ಇವ್ರ ಕಡೆಯಿಂದ ಹಕ್ಕು ಬಿಡುಗಡೆ ಮಾಡಿಸ್ಕೊಂಡಿದ್ದಾರೆ. ಹಕ್ಕು ಬಿಡುಗಡೆ ಅಂತ ಬೇರೆಯವ್ರ ಜಮೀನು. ಇವರು ಚಂದ್ರಪ್ಪ ಅವರ ಅಜ್ಜಿಯವರು ವೆಂಕಟಮ್ಮ ಅಂತ ಅವ್ರದ್ದು ಜಮೀನು. ಆ ವೆಂಕಟಮ್ಮ ಸತ್ತೋಗಿದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇವರು ವೆಂಕಟಮ್ಮ ಬದುಕಿದ್ದಾರೆ, ಇವ್ರು ನಮ್ಮ ತಾಯಿಯವ್ರು ಮ್ಯಾಚ್ ಆಗ್ತಾರೆ ಅಂತ ಹೇಳ್ಬಿಟ್ಟು ಈ ಥರ ಮೋಸ ಮಾಡಿ ಒಳಗಡೆನೆ ಮಾಡಿರೋ ಸರ್. ವೆಂಕಟಮ್ಮ ಕೋಮು ನಾಗಪ್ಪ ಅನ್ನೋರ ಹೆಸರಿನಲ್ಲಿ ಸುಮಾರು 60 ವರ್ಷದ ಹಿಂದೆ ಗ್ರಾಂಟ್ ಆಗಿರುತ್ತೆ. ಆ ವೆಂಕಟಮ್ಮ ಅವರು ತೀರ್ಕೊಂಡು ಒಂದು 40-45 ವರ್ಷ ಮೇಲೆ ಆಗಿಬಿಟ್ಟಿದೆ. ಆ ವೆಂಕಟಮ್ಮ ಅವ್ರ ಹೆಸರಿನಲ್ಲೇ ಜಮೀನು ಉಳ್ಕೊಬಿಟ್ಟಿರುತ್ತೆ. ಅವ್ರ ಮಕ್ಕಳಾಗಲಿ ಅವ್ರ ಮೊಮ್ಮಕ್ಕಳಾಗಲಿ ಯಾವುದೇ ರೀತಿಯಲ್ಲಿ ಪೌತಿ ವರ್ಷ ಖಾತೆ ಮಾಡ್ಕೊಂಡಿರೋದಿಲ್ಲ. ಆ ಮಾಡ್ಕೊಂಡಿಲ್ಲ ಅನ್ನೋ ಕಾರಣಕ್ಕೆ ಅದನ್ನು ತಿಳ್ಕೊಂಡು ಕೋಟ್ಯಾಂತರ ರೂಪಾಯಿ ಆಸ್ತಿ ಬಾಳುತ್ತೆ, ಇದನ್ನು ಕಬಳಿಸ್ಬೇಕು ಅನ್ನೋ ಉದ್ದೇಶದಿಂದನೇ ಈ ಆಸ್ತಿಗೆ ಅಟ್ಯಾಚ್ಮೆಂಟ್ ಇರ್ತಕ್ಕಂಥ ಈ ಇಟ್ಟಿಗೆ ಕಾರ್ಖಾನೆ ಓನರ್ ಅಮರೇಶ್ ಏನಿದ್ದಾರೆ, ಅವರು ಇನ್ನೊಬ್ಬ ನಕಲಿ ವೆಂಕಟಮ್ಮ ಸಿದ್ದಪ್ಪ ಅನ್ನೋರನ್ನ ಕರ್ಕೊಂಡು ಹೋಗ್ಬಿಟ್ಟು ಅವ್ರ ಹೆಸರಿನಲ್ಲಿ ಅವ್ರಿಗೆ ಏನು ಮಾಡ್ತಾನೆ ಅಂದರೆ, ನಿಮ್ಮ ಹೆಸರಿನಲ್ಲಿ ಯಾವುದೋ ಒಂದು ಜಮೀನು ನಾನು ಕೊಂಡ್ಕೊಂಡಿದ್ದೀನಿ, ಆ ಜಮೀನು ನಿಮ್ಮ ಹೆಸರಿನಲ್ಲಿ ರಿಜಿಸ್ಟರ್ ಮಾಡ್ತೀನಿ, ಒಂದು 4-5 ತಿಂಗಳಾದಮೇಲೆ ಮತ್ತೆ ನನ್ನ ಹೆಸರಿಗೆ ಮಾಡ್ಕೋತೀನಿ, ಆಮೇಲೆ ಏನೋ ನಿಮ್ಗೆ ಸ್ವಲ್ಪ ದುಡ್ಡು ಕೊಡ್ತೀನಿ ಬರ್ರಿ ಅಂತ ನಂಬಿಸಿ ಕರ್ಕೊಂಡು ಹೋಗ್ಬಿಟ್ಟು ಕೋಟ್ಯಾಂತರ ರೂಪಾಯಿ ಆಸ್ತಿನಿ ಇವತ್ತು ಅವ್ರಿಗೆ ಟೋಪಿ ಹಾಕ್ಬಿಟ್ಟು ಈತನ ಹೆಸರಿಗೆ ಹಕ್ಕು ಬಿಡುಗಡೆ ಪತ್ರ ಮಾಡ್ಕೊಂಡಿದ್ದಾನೆ. ಆತನ ಬಂಧಿಸಬೇಕು. ಈ ಬಡವರು ಏನಿದ್ದಾರೆ ಗೊತ್ತಿಲ್ಲದೆ ಅವ್ರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು.